ಸಂಗಮೇಶ್ ನೀರಾವರಿ ಸಭೆಯನ್ನು ಉದ್ದೇಶಿಸಿ ಒಂದೇ ಯಾರು ಮಾತಾಡೋದು. ಪರಮಾನಂದ ದೇವರ ಜಾತ್ರೆಯ ನಿಮಿತ್ತವಾಗಿ ಹಾಗೂ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಇರ್ತಕ್ಕಂಥ ಜಾತ್ರಾ ಮಹೋತ್ಸವದ ಕಬಡ್ಡಿ ಪಂದ್ಯಾವಳಿಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಹಿಂದಿನ ಸಚಿವರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಮುರುಗೇಶಣ್ಣ ನಿರಾಣಿಯವರ ಆತ್ಮೀಯರು ಮತ್ತು ಮಾರ್ಗದರ್ಶಕರು, ನಮ್ಮೂರಿನ ಕೌಟಿಗೆ ಸಂಬಂಧಿಕರು ಆಗಿರ್ತಕ್ಕಂಥ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿ ಭಾಳಷ್ಟು ಸಮಯದೊಂದಿಗೆ ಕಬಡ್ಡಿಯ ಸಭೆಯನ್ನು ಹೊಂದಿರ್ತಕ್ಕಂಥ ಸನ್ಮಾನ್ಯ ಬೆಳ್ಳುಗಿ ಸಾಹೇಬ್ರವರೇ, ಈ ಭಾಗದ ಯುವಕರ ಕಣ್ಮನಿ, ಸಹೋದರ ಸ್ನೇಹಿತ, ಪ್ರತಿಷ್ಠಿತ ಜಮಖಂಡಿ ಶುಗರ್ಸಿನ ಅಧ್ಯಕ್ಷರು, ಹಿಂದಿನ ಶಾಸಕರು, ಆತ್ಮೀಯರು, ಈ ಊರಿನ ಮೇಲೆ ಭಾಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಆನಂದ್ ನಮ್ಗೌಡ್ರವರೇ, ಆತ್ಮೀಯರು, ಮೊದಲು ಕೌಟಿಗೆಯವರು, ಆಮೇಲೆ ಮುಧೋದವರಿದ್ರು. ಮುಧೋದಾಗೂ ಚಲೋ ಹೆಸರು ಮಾಡಿದ್ರು. ಈ ಜಮಖಂಡಿ ಬಂದು ಆನಂದವ್ರ ಸಹಾಯದಿಂದ ಜಮಖಂಡಿ ಕಬ್ಜಾ ತಗೊಂಡಾರ. ಜಮಖಂಡಿ ನಗರದ ಪ್ರಥಮ ಪ್ರಜೆ, ಕೌಟಿಗೆ ಹೆಮ್ಮೆಯ ಪುತ್ರ, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪರಮಾನಂದ್ ಅವರೇ, ಗುರ್ಶಿರವರೇ, ಸ್ನೇಹಿತ ಸಹೋದರಾಗಿರ್ತಕ್ಕಂಥ ಇಬ್ಬರು ಕೊಣ್ಣೂರು ಬದರವರು, ಗೋಶಿರಣ್ಣ ಅಂದ್ರೆ ನಿರಾಣಿ ಅಂತಾರೆ, ಅವ್ರ ಹನುಮಂತ ಕೃಷ್ಣದಂದ್ರೆ ನಿರಾಣಿ ಅವ್ರ ಹತ್ತಾರ. ಅವು ಬಂದು ನನ್ನ BR ಫ್ಯಾಕ್ಟ್ರಿ ಮಾಲಕ್ ನಾನು ಹೇಳ್ತೀನಿ, 12 ಫ್ಯಾಕ್ಟ್ರಿ ಮಾಲಕ್ ನೀನ ಅಂತೇಳಿ. ಆ ಥರ ಆತ್ಮೀಯರಾಗಿರ್ತಕ್ಕಂಥ ಇಬ್ಬರು ಕೊಣ್ಣೂರು ಸಹೋದರರವರೇ ಸೇರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ನಾಯಕರೇ, ಕಬಡ್ಡಿ ಮೇಲೆ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು, ಸಂಕ್ರಮಣ ಬಾಗಲಕೋಟೆ ಬಿಜಾಪುರಕ್ಕೆ ಬಂದರೆ 2 ನೆನಪಾಗ್ತವೆ. ಒಂದು ಸಂಕ್ರಮಣಕ್ಕೆ ಸಿದ್ದೇಶ್ವರ ಜಾತ್ರೆ ಪಟಾಕ್ಷಿ ಸುಡೋದು, 2ನೇದು ಕೌಟಿಗೆಯ ಕಬಡ್ಡಿ. ಅದು ಏನಾದರೂ ಕೌಟಿ ಒಳಗೆ ಸಂಕ್ರಾಂತಿ ಕಬಡ್ಡಿ ಇರ್ತದೆ, ಗ್ರೌಂಡ್ ತುಂಬಿರ್ತೈತಿ. ಎಲ್ಲ ಕಬಡ್ಡಿ ಪ್ರೇಮಿಗಳು ಇವತ್ತು ಕೌಟಿಗೆ ಕಡೆ ಬಂದಿರ್ತಾರೆ. ನಿಶ್ಚಿತವಾಗಿ ಕಬಡ್ಡಿ ಕೌಟಿಗಳು ದೊಡ್ಡ ಪ್ರಮಾಣದಾಗ ಗಟ್ಟಿಂಗಿರ್ತೈತೆ ಅನ್ನೋಕ್ಕೆ 25 ವರ್ಷ ನಡೆಸಿದ್ದೇನೆ ಸಾಕ್ಷಿ. ಅದು ಜಮಖಂಡಿ ಪ್ರಮುಖರು ಹೇಳ್ತಾರೆ, ನಾವು ಹೋಗಿ ಬನ್ನಿ, ನೀವು ಹೋಗಿರುತ್ತೆ. ಜಮಖಂಡಿ ತಾಲೂಕಿನ ಎಲ್ಲ ಹಿರಿಯರು ಇವತ್ತು ಕೌಟಿಗೆ ಬಂದು ಹೋಗ್ತಾರೆ. ಅಷ್ಟು ಪ್ರೀತಿಯಿಂದ ನಮ್ಮನ್ನ ಕರೀತಾನೆ, ಎಲ್ಲರನ್ನು ಕರ್ಕೊಂಡು ಬಂದು ಅವರಿಗೆ ಸನ್ಮಾನವನ್ನು ಮಾಡಿ ಊರಿನ ಪ್ರೀತಿಯನ್ನು ತೋರಿಸಿ, ನಾವು ಕೌಟಿಗೆ ಗ್ರಾಮದವರು ನಿಮ್ಮ ಜೊತೆ ಒಬ್ಬರು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಗ್ರಾಮದ ಮೇಲೆ ಇರಲಿ ಅನ್ನೋದು ನಡೀತದೆ. ಆದ್ರೆ ತಾಲೂಕು ರಾಜಕೀಯ ಕೌಟಿಗೆ ಏನು ಮಾತಾಡ್ತಾರ ತಾಲೂಕ್ನಾಗ ಇರ್ತದೆ. ಇಡೀ ಜಮಖಂಡಿ ನಿಯಂತ್ರಿಸುವ ಶಕ್ತಿ ಕೌಟಿಗೆ ಗ್ರಾಮಕ್ಕದ ಅಂತ ಹೇಳಿ ಅಭಿಮಾನದಿಂದ ಹೇಳಲಿಕ್ಕೆ ಹೆಮ್ಮೆಯನ್ನ ಪಡ್ತೀನಿ. ಅಂತ ಉತ್ತಮವಾಗಿ ಕಬಡ್ಡಿ ನಡೀತಾ ಇದೆ. ತಾಯಂದಿರು ಕಬಡ್ಡಿಗೆ ಸ್ಪಂದನೆಯನ್ನು ನೀಡಿ ಅವರು ಈ ಜಾತ್ರೆಯಲ್ಲಿ ಕಬಡ್ಡಿಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಎಲ್ಲಕ್ಕಿಂತ ಖುಷಿ ಸಂಗತಿ ಅಂದ್ರೆ ಕೌಟಿಗೆ ಗ್ರಾಮದವರು ನಿರಾಣಿ ಅವರು ಅನ್ನುವಷ್ಟು ಮಟ್ಟಿಗೆ ಜಿಲ್ಲೆಯಲ್ಲಿ ಫೇಮಸ್ ಅದ. ತಾಲೂಕು ಅಷ್ಟೇ ಅಲ್ಲ, ಕೌಟಿಗೆ ಗ್ರಾಮದವರು ನಿರಾಣಿ ಮುರುಗೇಶಣ್ಣರ 2004 ಹಿಡ್ಕೊಂಡು ಇವತ್ತಿನವರೆಗೂ ನಮ್ಮನ್ನು ಬಿಟ್ಕೊಟ್ಟಿಲ್ಲ. ನಾವು ಕೌಟಿಗೆವ್ರನ್ನ ಬಿಟ್ಕೊಡೋ ಸಾಧ್ಯನೇ ಇಲ್ಲ. ಈ ಥರ ನಾವೆಲ್ಲರೂ ಒಂದು ಅನ್ನೋ ಥರ ಬೆಳೀತಾ ಇರ್ತೀವಿ. ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡು ಪ್ರತಿ ವರ್ಷನೂ ಕರಿತೀರಿ. ನಾ ಈ ವರ್ಷ ಹೇಳಿದೆ, ನನಗೆ ಕರಿಬೇಡು, ಸಂಕ್ರಾಂತಿ ನಿಮ್ಮ ಊರಿಗೆ ಬರೋದು ಫಿಕ್ಸ್ ಐತೆ ಅಂತ ಹೇಳಿ. ಇವತ್ತು ಮುರುಗೇಶಣ್ಣ ನಿರಾಣಿ ಅವರಿಗೆ ಗ್ರಾಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಇರೋದ್ರಿಂದ ಅವ್ರು ನನಗೆ ಹೋಗ್ಲಿಕ್ಕೆ ಹೇಳಿದ್ರು, ಸರ್ ನಾ ಫೈನಲ್ಗೆ ಬಂದು ಹೋಗ್ತೀನಿ, ಎಲ್ಲರೂ ಸಿಗ್ತಾರೋ ಅಂತ ಹೇಳಿ ಟಾಸ್ಕಾದ ಇಲ್ಲಿ ಮಠ ಬಂದು ಪ್ರೀತಿ ವಿಶ್ವಾಸದಿಂದ ಸನ್ಮಾನವನ್ನು ಮಾಡಿದ್ದೀರಿ, ಪ್ರೀತಿಯನ್ನು ತೋರಿಸಿರಿ. ಆ ಪರಮಾನಂದನಲ್ಲಿ ಕೇಳ್ಕೋದು ಇಷ್ಟೇನೆ, ಈ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ, ಇನ್ನಟ್ಟು ಹೆಚ್ಚಾಗಲಿ ಅನ್ನೋಂಥ ಮಾತನ್ನು ಕೇಳ್ಕೊಂಡು ಮತ್ತೊಮ್ಮೆ ತಮ್ಮ ನಮಸ್ಕರಿಸಿ ಮತ್ತು ಎಲ್ಲರಿಗೂ ನಮಸ್ಕಾರ. ಬಾದು ಇಲ್ಲವೇ ಮಡಿ, ಅಂಕ ಪಡೆಯಲೇಬೇಕು, ಇಲ್ಲವಾದರೆ ಸಿಕ್ಕಿ ಬರಬೇಕು. Riders out, fighting goes to Gujarat. Two are
ಮಾಡು ಇಲ್ಲವೇ ಮಡಿ ಹೊಡೆದುಕೊಂಡು ಬಾ ಇಲ್ಲ ಅಂತ ಹೊರಗೆ ನಡೆದೇ ಬಿಟ್ಟು ಎಲ್ಲ ತಾಯಂದಿರಲ್ಲಿ ಸೂಚನೆ ತಾವು ತಮ್ಮ ಮಕ್ಕಳು ಮತ್ತು ತಮ್ಮ ಆಭರಣ ಮೇಲೆ 23 ನಿಗಾ ವಹಿಸಬೇಕು. in favor of ಅಕ್ಕನ ಬಗೆಯರೆ ತಮ್ಮ ಆಭರಣ ಮತ್ತು ತಮ್ಮ ಮಕ್ಕಳ ಮೇಲೆ ತಾವು ನಿಗಾ ವಹಿಸಬೇಕು. ಜನಸ್ಮರಣೆ ಭಾಳ ಇರುವುದರಿಂದ ತಾವು ತಮ್ಮ ಮಕ್ಕಳ ಮೇಲೆ ಹಾಗೂ ತಮ್ಮ ಆಭರಣ ಮೇಲೆ ನಿಗಾ ಇರಬೇಕಾಗಿ ವಿನಂತಿ. ಈ ಪಂದ್ಯ ಮುಗಿದ ತಕ್ಷಣ ಕೊಲ್ಲಾಪುರದಿಂದ ರಂಗುರಂಗಿನ ಮದ್ದು ಚುಡು ಕಾರ್ಯಕ್ರಮ ಇದೇ ಗೌರವದಲ್ಲಿ ನಡೀತದೆ. ಎಲ್ಲ ಪ್ರೇಕ್ಷಕರು ಶಾಂತಿಯಿಂದ ಅದನ್ನು ನೋಡಿಕೊಂಡು ಹೋಗಲು ವಿನಂತಿಸುತ್ತೇವೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಪಂದ್ಯಾಟಗಳು ಮುಗಿಯುತ್ತವೆ. ಮುಗಿದ ತಕ್ಷಣ ಕೊಲ್ಲಾಪುರದ ಶಿಕಲ್ಗಾರ್ ಬಂಧುಗಳಿಂದ 3 ನಿಮಿಷ ರಂಗುರಂಗಿನ ಮದ್ದು ಸುಡುವ ಕಾರ್ಯಕ್ರಮ ಇಲ್ಲೇ ಜರುಗುತ್ತದೆ. ಎಲ್ಲ ಮಹಿಳೆಯರು ಅದನ್ನು ಮುಗಿಸಿಕೊಂಡು ಹೋಗಬೇಕು. ಗುಜರಾತ್ ತಂಡದಿಂದ 24-20 in favor of ಗುಜರಾತ್. ಇಪ್ಪತ್ನಾಲ್ಕು 4 ಅಂಕಗಳ ಮುನ್ನಡೆಯಲ್ಲಿ ಗುಜರಾತ್. ನಾಳೆ ಇದೇ ಮೈದಾನದಲ್ಲಿ ಮಹಿಳೆಯರಿಗಾಗಿ ಚುಕ್ಕಿ ರಂಗಲಿ ಹಾಗೂ ಉತ್ತಮವಾದ ದಾಳಿ ಕೂಡ ಕಡಿತದಿಂದ 1 ಅಂಕ ಪಡೆದ ಅಂಕಕ್ಕೆ Decided. Last 2 minutes of play. ಕೊನೆ 2 ನಿಮಿಷ 24-21. ಇಪ್ಪತ್ತೊಂದು 24ರಲ್ಲಿ ರೋಮಾಂಚನಕರಾಗಿ ಪಂದ್ಯ ಸಾಗ್ತಾ ಇದೆ. ಇದನ್ನು ಗೆದ್ದವರಿಗೆ ಫೈನಲ್ ಪಂದ್ಯದ ಪ್ರವೇಶ. ಮತ್ತೆ ಕಲಿಯಲ್ಲಿ ಚಂಪಕಡಿ ತಂಡದ ವಿಮರ್ಶೆ ನಂಬರ್ 12 ಈ ಸಲ ನೋಡಬೇಕು. ಗುಜರಾತ್ ತಂಡದಿಂದ 26-12 26-22 ಲಾಸ್ಟ್ ಮಿನಿಟ್ ಕೊನೆಯ 1 ನಿಮಿಷ ಮಾತ್ರ. ಕೊನೆಯ 1 ನಿಮಿಷ ಲಾಸ್ಟ್ ಫಾರ್ 1 ಮಿನಿಟ್ಸ್ ಕ್ಯಾಪ್ಟನ್. ನಮ್ಮ ನರೇಂದ್ರ ಮೋದಿ ಸಾಹೇಬರ ಟೀಮ್ ಗೆದ್ದು ಚಾನ್ಸಸ್ ಇದೆ. ಗುಜರಾತಿನ ನರೇಂದ್ರ ಮೋದಿ ಸಾಹೇಬರ ಟೀಮ್ ಗೆಲ್ಲುವ ಸನಿಯದಲ್ಲಿದೆ. ಈ ಒಂದು ಪಂದ್ಯದಲ್ಲಿ ಗುಜರಾತ್ ತಂಡ ವಿಜಯಶಾಲಿಯಾಗಿ ಫೈನಲ್ ಗೆಲ್ಲಕ್ಕೆ ಇರ್ತದೆ. ಈಗ ನರೇಂದ್ರ ಮೋದಿ ಅವ್ರ ತಂಡ ಗೆದ್ದು ನಮ್ಮ ನರೇಂದ್ರ ಮೋದಿ ಆಲ್ವೇಸ್ ವಿನ್ ಅವರು ಯಾವುದೇ ಇರಲಿ.